ನಾನಂತೂ ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ನನ್ನ ಕನಸು ನನಸಾಗುತ್ತೆ ಅಂತ. ಹಾಗೆ ಸುಮ್ಮನೆ ಸ್ಟಾರ್ಟ್ ಮಾಡಿದಂಥ ಯೂಟ್ಯೂಬ್ ಚಾನಲ್ ಇವಾಗ 500 ಫ್ಯಾಮಿಲಿ ಆಗಿದ್ದಾರೆ. ಇನ್ನೂ ಹೆಚ್ಚು ಹೆಚ್ಚು ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷದ ನನ್ನ ರೆಸೊಲ್ಯೂಷನ್ ಇದೇ ಆಗಿತ್ತು. ಬೇಕಾದರೆ ನಾನು ಸ್ಕ್ರೀನ್ಶಾಟ್ ತೆಗೆದಾಕ್ತೀನಿ, ಗೊತ್ತಾಗುತ್ತೆ ನಿಮಗೆ. ಇವಾಗ ನಾವು 500 ಸಬ್ಸ್ಕ್ರೈಬರ್ಸ್ ಆಗಿರೋ ಖುಷಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಐ ಆಲ್ ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಪಯಣ ಯೂಟ್ಯೂಬ್ ಚಾನಲ್. ಅಂತೂ ಇಂದು 500 ಸಬ್ಸ್ಕ್ರೈಬರ್ ದಾಟಿದ್ರು. 2 ಲೆವೆಲ್ ಅಂತೂ ಕಂಪ್ಲೀಟ್ ಮಾಡಿದೆ. ಇವಾಗ ನಿನಗೆ ಪೇಮೆಂಟ್ ಯೂಟ್ಯೂಬಿಂದ ಬರ್ತಾ ಇದೆಯಾ ಅಂತ ಕೇಳೋರಿಗೋಸ್ಕರ ಈ ವಿಡಿಯೋ. ಕಂಗ್ರ್ಯಾಚುಲೇಷನ್ ಬ್ರದರ್. ಮೊದಲಿಗೆ ಯೂಟ್ಯೂಬಿಂದ ಪೇಮೆಂಟ್ ಬರುತ್ತಾ ಅಂತ ಕೇಳೋದಾದರೆ ಹೌದು ಬರುತ್ತೆ. ಇನ್ಸ್ಟಾಗ್ರಾಮಿಂದ ಯಾವುದೇ ತರಹದ ಅಮೌಂಟ್ ಬರೋದಿಲ್ಲ. ನಾವೇನಾದರೂ ಪ್ರಮೋಷನ್ ಮಾಡಿದ್ರೆ ಮಾತ್ರ ಅಮೌಂಟ್ ಬರೋದು. ಇನ್ನು ನನ್ನ ಪೇಮೆಂಟ್ ವಿಷಯಕ್ಕೆ ಬಂತು ಅಂದರೆ ಇನ್ನೂ ನನಗೆ ಪೇಮೆಂಟ್ ಸ್ಟಾರ್ಟೇ ಆಗಿಲ್ಲ. ನೋಡ್ತಾ ಇದ್ದೀರಲ್ಲ, ವಾಚ್ ಟೈಮ್ 3000 ಕಂಪ್ಲೀಟ್ ಆಗಬೇಕು ಅಥವಾ ಶಾರ್ಟ್ಸ್ ವಾಚ್ ಟೈಮು 30 ಲ್ಯಾಕ್ವರೆಗೂ ದಾಟಬೇಕು. ಬಟ್ ನಂದು ಓನ್ಲಿ 2 ಕ್ರಿಟೇರಿಯಾ ಮಾತ್ರ ಕಂಪ್ಲೀಟ್ ಆಗಿದೆ. ಒಂದು 500 ಸಬ್ಸ್ಕ್ರೈಬರ್ಸು ಮತ್ತು 3 ವೀಡಿಯೋಸು. ಸೊ ನಂದು 3000 ದಾಟಿದ್ರೆ ಏನಾದರೂ ಅಮೌಂಟ್ ಬರುತ್ತಾ ನೋಡಬೇಕು. 3000 ವಾಚ್ ಟೈಮ್ ಏನಾದರೂ ದಾಟಿದ್ರೆ ಏನಾದರೂ ಅಮೌಂಟ್ ಬಂತು ಅಂದರೆ ನಾನು ನಿಮಗೆ ತಿಳಿಸ್ತೀನಿ. 4000 ಅವರ್ಸ್ ವಾಚ್ ಟೈಮ್ ಏನಾದರೂ ದಾಟಿತು ಅಂದರೆ ಯೂಟ್ಯೂಬಿಂದಲೇ ಪ್ರಮೋಷನ್ಗೆ ನಮಗೆ ಅನೌನ್ಸ್ ಆಗುತ್ತೆ. ಅದರಿಂದ ನಾವು ಮಾಡೋ ಅಡ್ವರ್ಟೈಸ್ಮೆಂಟು ಹಾಗೆ ಪ್ರಮೋಷನ್ಸು ಇದಕ್ಕೆಲ್ಲ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ರಿಂದನೇ ಪ್ರತಿಯೊಬ್ಬರು ಓದೋದನ್ನು ಬಿಟ್ಟು ಅಥವಾ ಅವ್ರ ಕೆಲಸನ ಬಿಟ್ಟು ಯೂಟ್ಯೂಬ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋದು. ಇನ್ನು ವಾಚ್ ಟೈಮ್ ಬಗ್ಗೆ ತಿಳ್ಕೊಂಡ್ರೆ, ಆದರೆ ಯೂಟ್ಯೂಬಲ್ಲಿ 1000 ವ್ಯೂಸ್ಗಿಂತ ಜಾಸ್ತಿ ಆಗಿರಬೇಕು. ಆ್ಯಂಡ್ ಲೈಕ್ಸ್ ಬಂದರೆ ನಮಗೆ ಅಮೌಂಟ್ ಬರುತ್ತೆ ಅನ್ನೋದೆಲ್ಲ ಸುಳ್ಳು. ಲೈಕ್ಸಿಂದ ಏನೂ ಅಮೌಂಟ್ ಬರೋಲ್ಲ, ಬಟ್ ವಾಚ್ ಟೈಮಿಂದ ಮಾತ್ರ ಅಮೌಂಟ್ ಬರೋದು. 1000 ವ್ಯೂಸ್ ಬಂದರೆ ಅದಕ್ಕಿಷ್ಟು ಅಂತ ಅಮೌಂಟ್ ಬರುತ್ತೆ. ಆ್ಯಂಡ್ ಇದು ರುಪೀಸ್ ಲೆಕ್ಕದಲ್ಲಿರಲ್ಲ, ಡಾಲರ್ ಲೆಕ್ಕದಲ್ಲಿರುತ್ತೆ. ಅದು ಕನ್ವರ್ಟ್ ಆಗಿ ನಮಗೆ ರುಪೀಸ್ ಲೆಕ್ಕದಲ್ಲಿ ಬರುತ್ತೆ. ಇನ್ನು ಈ ಒಂದು ಪ್ಲಾಟ್ಫಾರ್ಮ್ನ ಬಳಸ್ಕೊಂಡು ಅರ್ನ್ ಮಾಡ್ತಿರೋರು ಲಕ್ಷಾಂತರ ಜನ ಇದ್ದಾರೆ. ಅದರಲ್ಲೂ ನಮ್ಮ ಹೆಣ್ಮಕ್ಳಂತೂ ಇಂಡಿಪೆಂಡೆಂಟ್ ಆಗಿ ಬದುಕೋದಕ್ಕೆ ಒಂದು ಒಳ್ಳೆ ದಾರಿ ಅಂತ ಹೇಳ್ಬೋದು. ತಮಗೆ ಗೊತ್ತಿರೋ ಸ್ಕಿಲ್ಸ್ನ ಬಳಸ್ಕೊಂಡು ಹಾಗೆ ಅವರ ಒಂದು ಸ್ಟ್ರೆಂತ್ನ ಉಪಯೋಗಿಸ್ಕೊಂಡು ಈ ಯೂಟ್ಯೂಬಲ್ಲಿ ಅರ್ನ್ ಮಾಡ್ತಾ ಇದ್ದಾರೆ. ಇದರಿಂದ ಅವ್ರಿಗೆ ಅವ್ರ ಸ್ಟ್ರೆಂತ್ ಏನು, ವೀಕ್ನೆಸ್ ಇದು ಪ್ರತಿಯೊಂದು ತಿಳಿತಾ ಇದೆ. ಆ್ಯಂಡ್ ಅವರನ್ನು ಅವರು ಇಂಡಿಪೆಂಡೆಂಟಾಗಿ ಬದುಕೋ ರೀತಿಯಾಗಿ ಅವರನ್ನು ಅವ್ರು ಕಲ್ತ್ಕೋತಾ ಇದ್ದಾರೆ ಅಂತ ಹೇಳ್ಬೋದು. ಈ ಒಂದು ಪ್ಲ್ಯಾಟ್ಫಾರ್ಮ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡವರು ಡೆಫಿನೆಟ್ಲಿ ವಿನ್ ಆಗೇ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದಕ್ಕೆ ದೊಡ್ಡ ಫೋನೇ ಬೇಕು, ಕ್ಯಾಮ್ರಾ ಬೇಕು ಅಂತ ಏನಿಲ್ಲ. ನಮ್ಮ ಒಂದು ಕಾನ್ಫಿಡೆನ್ಸು, ಸ್ಕಿಲ್ಸು ಹಾಗೆ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ತಿಳಿದಿದ್ರೆ ಸಾಕು, ನಾವೇ ಇಲ್ಲಿ ಯೂಟ್ಯೂಬಲ್ಲಿ ಬೆಳಿಬೋದು. ಯೂಟ್ಯೂಬ್ನ ಉಪಯೋಗಿಸ್ಕೊಂಡು ಕಲಿಯೋರು ಇದ್ದಾರೆ, ಯೂಟ್ಯೂಬ್ನ ಉಪಯೋಗಿಸ್ಕೊಂಡು ಬೆಳೆಯೋರು ಇದ್ದಾರೆ. ನಾವೇನಾಗಬೇಕು ಅನ್ನೋದನ್ನ ನಮಗೆ ಬಿಟ್ಟಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.